ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತದಿಂದ ಶಾಂತಿ ಸಭೆ. ಹಬ್ಬದ ಸಂದರ್ಭದಲ್ಲಿ ಸೌಹಾರ್ದತೆ ಕಾಪಾಡಲು ಉಪವಿಭಾಗಾಧಿಕಾರಿ ಮತ್ತು ಡಿವೈಎಸ್ಪಿ ಮನವಿ. ವೀರಶೈವ ಅಕ್ಕನ ಬಳಗದಿಂದ ಸಂಪನ್ನಗೊಂಡ ಸಂಭ್ರಮದ ಗೌರಿ ಪೂಜೆ. ಹೆನಗೆರೆಯಲ್ಲಿ ರೈತ ಸಂಘ ಗಣಪತಿಯಪ್ಪ ಬಣಕ್ಕೆ ಕಾರ್ಯಕರ್ತರ ಸೇರ್ಪಡೆ. ಯಡಚಿಗಳ ಮನೆ ಪ್ರತಿಭಾ ಕಾರಂಜಿಯಲ್ಲಿ ಗಮನ ಸೆಳೆದ ಕೊರೆಗಜ್ಜ ಛದ್ಮವೇಷ. ಈಗ ಸುದ್ದಿಯ ವಿವರ. ಗಣೇಶ ಪ್ರತಿಷ್ಠಾಪನೆ ಮೂಲಕ ನಾಯಕತ್ವ ಸೃಷ್ಟಿಸಿಕೊಳ್ಳಿ. ನಿಮ್ಮ ಗಣೇಶ ಪ್ರತಿಷ್ಠಾಪನೆಯ ಪೆಂಡಾಲ್ಗೆ ನೀವೇ ನಾಯಕರಾಗುತ್ತೀರಿ. ನಿಮ್ಮ ಹಿಂಬಾಲಕರನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಿ ಎಂದು ಉಪವಿಭಾಗಾಧಿಕಾರಿ ಯತೀಶಾರ್ ಸಲಹೆ ನೀಡಿದರು. ಸಾಗರದ ಶಾರದಾಂಬಾ ಸಭಾಭವನದಲ್ಲಿ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಅಂಗವಾಗಿ ಕರೆಯಲಾಗಿದ್ದ ನಾಗರಿಕ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದೇವೆ. ಕಾರಣ ಯಾಕಪ್ಪ ಅಂದ್ರೆ ಬಹಳಷ್ಟು ಜನ ಸೇರ್ತೇವೆ. ಈಗ ನಾವು 40 ಕಡೆ ಪೆಂಡಾಲ್ ಇಡ್ತಾ ಇದ್ವಿ ನಗರಸಭೆ ವ್ಯಾಪ್ತಿಯಲ್ಲಿ. ಇನ್ನ ಸಾಗರ ತಾಲೂಕಿನ ಉಪವಿಭಾಗ ನಮ್ಮ ಜಿಲ್ಲೆ ಎಲ್ಲ ತಗೊಂಡ್ರೆ ಸಾವಿರಾರು ಕಡೆ ಜನ ಸೇರ್ತಾರೆ. ಎಲ್ಲ ಕಡೆ ನಮ್ಮ ಇಲಾಖೆಯವರು ಇರ್ಲಿಕ್ಕಾಗಲ್ಲ. ಬಹಳ ಚೆನ್ನಾಗಿ ಹೇಳಿದ್ರು. ಸ್ವತಂತ್ರ ಹೋರಾಟದಲ್ಲಿ ಜನರನ್ನ ಆಯೋಜನೆ ಮಾಡ್ಲಿಕ್ಕೆ ಮಾಡಿದ್ರು, ನಾಯಕರನ್ನ ಸೃಷ್ಟಿ ಮಾಡ್ಲಿಕ್ಕೆ ಮಾಡದಂತದ್ದು. ಅಂದ್ರೆ ನಾವ್ ಯಾಕೆ ಕಮಿಟಿಯವರು ನೀವು ಅಫಿಡವಿಟ್ ಕೊಡಿ ಅಂತೀವಿ ಅಂದ್ರೆ, ನೀವೆಲ್ಲ ನಿಮ್ಮ ಮಂಡಲದ ನಾಯಕರು, ನೀವು ನಿಮ್ಮ ಬೆಂಬಲಿಗರನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ತೀರಿ ಅನ್ನೋ ಕಾರಣಕ್ಕೆ ನಾವು ಕೇಳೋದು. ನೀವು ನಾಯಕರುಗಳು, ಯಾಕೆ ಈಗ ನಮ್ಮಿಂದ ಅಫಿಡವಿಟ್ ಆಗಿ ಕೇಳ್ತೀರಾ ಅಂತ ಬಂದು ಸುಮಾರು ಜನ ಕೇಳಿದ್ರು. ಯಾಕಂದ್ರೆ ನೀವು ನಾಯಕರು, ನಿಮ್ಮ ಬೆಂಬಲಿಗರನ್ನು ನೀವು ಕಂಟ್ರೋಲ್ ಮಾಡ್ಬೇಕಲ್ಲ. ಈಗ ನನ್ನ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಯಾಕೆ ನಮ್ಮನ್ನ ಕೇಳ್ತೀರಿ? ಯಾಕಂದ್ರೆ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಂತೆ. ಆದ್ರಿಂದ ಇದು ಆಲೋಚನೆನೆ ಬಹಳ ಶಾಂತಿಯುತವಾಗಿ, ಸಂತೋಷದಿಂದ, ಸಡಗರದಿಂದ ಎಲ್ಲರೂ ಆಚರಣೆ ಮಾಡ್ಲಿಕ್ಕೆ ಇರೋ ಕಾನೂನುಗಳ ಬಗ್ಗೆ ತಮಗೆ ಅರಿವು ಮೂಡಿಸ್ಲಿಕ್ಕೆ ಅಷ್ಟೇ ನಾವು ಈ ಒಂದು ಸಭೆಯನ್ನ ಸೇರಿದ್ದೇವೆ. ಯಾರಿಗೂ ರಿಸ್ಟ್ರಿಕ್ಷನ್ ಆಗ್ಬೇಕು ಅಂತಕ್ಕಂಥದ್ದು ಯಾರಿಗೂ ಇಲ್ಲ. ಬಸವನಗುಡಿಯಲ್ಲಿ ಕರ್ನಾಟಕದ ಅತಿ ದೊಡ್ಡ ಗಣೇಶನ ಮಂಡಲ ಕೂಡಿಸೋದು ಬಸವನಗುಡಿಯಲ್ಲಿ. ನೀವು ಇವತ್ತು ಹೋಗಿ ಆ ಮಂಡಲದಲ್ಲಿ ಕೇಳ್ಕೊಂಡು ಬನ್ನಿ. ಅತಿ ದೊಡ್ಡದಂದ್ರೆ 11 ದಿನ ನನಗೆ ನೆನಪಿದ್ದಂಗೆ ನಾವೆಲ್ಲ ಬಹಳ ಚಿಕ್ಕವರವರು, ಯೇಸುದಾಸ್ ಅವರಿಂದ ಟಿ ವಿ ಶ್ರೀನಿವಾಸ್ ಅವರಿಂದ ಬಾಲಸುಬ್ರಹ್ಮಣ್ಯಂವರೆಗೂ ಅಲ್ಲಿ ಕಾರ್ಯಕ್ರಮಗಳು ಬರೋದು. ಯಾವುದೇ ಕಾರಣಕ್ಕೂ ಅವಾಗ ನಮ್ಮ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಒಂದೇ ಒಂದು ಕಾನೂನಿನ ಉಲ್ಲಂಘನೆ ಆಗ್ತಾ ಇರಲಿಲ್ಲ. ಒಂದೇ ಒಂದು ಕಾನೂನಿನ ಉಲ್ಲಂಘನೆ ಆಗಿರೋದು ನಾನು ನೋಡಿಲ್ಲ. ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಮಾತನಾಡಿ, ಉದ್ದೇಶ ಸ್ಪಷ್ಟವಾಗಿದೆ. ಹಬ್ಬ ದಿನಗಳು ಚೆನ್ನಾಗಿ ನಡಿಬೇಕು. ಅದಕ್ಕಿಂತಲೂ ಸಾರ್ವಜನಿಕ ವ್ಯವಸ್ಥೆ ಇನ್ನೂ ಚೆನ್ನಾಗಿದೆ. ಯಾವುದೇ ಹಬ್ಬದ ಹೆಸರಲ್ಲಿ ಇರ್ಬೋದು ಅಥವಾ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಮೇಬಿ ಪ್ಲಾಸ್ಟಿಕ್ ನಿಂದ ಹಿಡಿದು ನಗರದ ನೈರ್ಮಲ್ಯದಿಂದ ಹಿಡಿದು ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಕುರಿತಾಗಿ ಹಿಡಿದು ಸಾಕಷ್ಟು ವಿಚಾರಗಳು ಪದೇ ಪದೇ ಬರ್ತಾನೆ ಇರ್ತದೆ. ಅದಕ್ಕೆ ಹೆಚ್ಚಿನ ಚರ್ಚೆ ಬೇಕಾಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ತಮಗೆಲ್ಲ ಗೊತ್ತಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಕೆಮಿಕಲ್ ಪೇಂಟ್ ಇರುವಂತ ವಿಗ್ರಹಗಳ ಪ್ರತಿಷ್ಠಾಪನೆ, ಇದೆಲ್ಲ ತಮಗೆ ಗೊತ್ತಿದೆ. ಮತ್ತೆ ನಾ ಒಂದ್ಸತಿ ಡಿಬೇಟ್ ಮಾಡ್ತೀನಿ. ಸಾಕಷ್ಟು ಡ್ರೋನ್ ಕ್ಯಾಮರಾಗಳಿರ್ಬಹುದು. ಯಾರೇ ಕಿಡಿಗೇಡಿಗಳು ಅನಾವಶ್ಯಕವಾಗಿ ಒದರಾಡೋದು, ಗಲಾಟೆ ಮಾಡ್ತಾ ಇರೋದು ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿರ್ತದೆ. ಅದಕ್ಕಾಗಿ ಇಷ್ಟೇ ನಿಮ್ಮ ಯುವಕರಿಗೆ, ಮಕ್ಕಳಿಗೆ ಹೇಳಿ, ಕಾನೂನೊಂದಿಗೆ ಸಂಘರ್ಷ ಬೇಡ. ದೇಶದ ಕಾನೂನು, ಈ ದೇಶದ ಕಾನೂನಿಗೆ ಪ್ರತಿಯೊಬ್ಬರು ತಲೆ ಬಾಗಲೇಬೇಕಾದ. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದ ಮಹಾಬಲೇಶ್ವರ್ ನಾಯ್ಕ್, ಚಿದಾನಂದ್, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಮದನ್ ಇನ್ನಿತರರು ಹಾಜರಿದ್ದರು. ಸಾಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಅಕ್ಕನ ಬಳಗದ ವತಿಯಿಂದ ಶನಿವಾರ ಗೌರಿ ಹಬ್ಬದ ಅಂಗವಾಗಿ ಗೌರಿ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಗೌರಿ ಹಬ್ಬದ ವಿಶೇಷತೆ ಕುರಿತು ಉಪನ್ಯಾಸ ನಡೆಯಿತು. ಅಕ್ಕನ ಬಳಗದ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬಳಗದ ಅಧ್ಯಕ್ಷೆ ಮಧು ಮಲ್ಲಿಕಾರ್ಜುನ್ ಕೋರಿ, ಉಪಾಧ್ಯಕ್ಷೆ ರೇಖಾ ಶಿವಕುಮಾರ್, ಕಾರ್ಯದರ್ಶಿ ಮಂಜುಳಾ ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಸವಿತಾ ದುಗ್ಗಾವಿ, ಖಜಾಂಚಿ ಗೀತಾ ದಳ್ವಾಯ್, ಮಾಜಿ ಅಧ್ಯಕ್ಷೆ ಕಾವ್ಯ ಗುರುಪ್ರಸಾದ್ ಇನ್ನಿತರರು ಹಾಜರಿದ್ದರು. ರೈತ ಸಂಘ ತನ್ನ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದೆ. ಸರ್ಕಾರಿ ಕಚೇರಿಗಳಿಗೆ ಹೋಗಿ ಯಾರ ನೆರವು ಇಲ್ಲದೆ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಶಕ್ತಿ ರೈತ ಸಂಘ ನೀಡುತ್ತದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದರು. ಸಾಗರ ತಾಲೂಕಿನ ಹೆನಗೆರೆಯಲ್ಲಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಡಾಕ್ಟರ್ ಎಚ್ ಗಣಪತಿಯಪ್ಪ ಸ್ಥಾಪಿತ ಬಣಕ್ಕೆ ಸೇರ್ಪಡೆಯಾದವರನ್ನು ಸ್ವಾಗತಿಸಿ ಅವರು ಮಾತನಾಡುತ್ತಿದ್ದರು. ನಾನು ಸೇರಿ ಇವ್ರು ಯಾರು ತಾಲೂಕು ಆಫೀಸ್ಗೆ ಹೋಗಕ್ಕೆ ಭಯ ಬಿಡ್ತಾ ಇದ್ವಿ. ಇವತ್ತು ಅವ್ರ ಕೆಲಸ ಅವರೇ ಮಾಡ್ತಾರೆ.
PO, EO, JE, AWಗಳು ಎಲ್ಲ ಹೋಗಿ ಫೋನ್ ಮಾಡ್ಕೊಂಡು ಅವ್ರ ಕೆಲಸ ಮಾಡ್ಕೊಳ್ಳೋ ಶಕ್ತಿ ಬಂದಿದೆ ನಮ್ಮ ಸಂಘಟನೆ ಎಲ್ಲರ ಶ್ರಮ ಅಷ್ಟಿದೆ. ಹಾಗಾಗಿ ಎಲ್ಲರೂ ಮತ್ತೊಮ್ಮೆ ಹೊಂದಿಸಿ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡಲಿಕ್ಕೆ ಬಹಳ ತುಂಬ ಹೃದಯದಿಂದ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಅಷ್ಟು ದೂರದಿಂದ ಎಲ್ಲರೂ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಸಂಘಟನೆ ಪರವಾಗಿ ಎಲ್ಲರೂ ಕೂಡ ಹೊಂದಿಸ್ತೇನೆ. ಹಾಗೆ ನನಗೆ ನನ್ನ ಅಭಿಪ್ರಾಯಗಳನ್ನ ನಮ್ಮ ಸಂಘಟನೆ ಪರವಾಗಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಮತ್ತೆ ಬಹಳ ತಾಳ್ಮೆಯಿಂದ ಎಲ್ಲರೂ ಕೂಡ ಆಲಿಸಿದ್ರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಮನೆಘಟ್ಟ ಅಧ್ಯಕ್ಷತೆ ವಹಿಸಿ ಮಾತನಾಡಿದರೆ ಭದ್ರೇಶ್ ಬಾಳಗೋಡು ಗ್ರಾಮಸ್ಥರು ಮಾತನಾಡಿ, ಸಂಘಟನೆ ಏನು ಅದ್ರ ಬಗ್ಗೆ ನಮ್ಮ ಉಪಾಧ್ಯಕ್ಷರು ಆಮೇಲೆ ಸದಾಕಾಶ ಹೇಳಿದ್ದಾರೆ. ಈಗ ಅದು ಅಲ್ಲದೆ ನಾವು ಇಲ್ಲಿ ಬರಲಿಕ್ಕೆ ಮೇನ್ ಕಾರಣ ನಿಮಗೆ ಈಗ ಹೇಳುವಂಥ ಅವಶ್ಯಕತೆ ಇಲ್ಲ. ಅಂಗೈ ಪುಣ್ಯಕ್ಕೆ ನಮಗೆ ಕರಡಿ ಬೇಡ, ಗೊತ್ತಾಯ್ತು ನಿಮಗೆಲ್ಲ. ನಾವು ಮೊನ್ನೆ ಬಂದು ನಿಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನೀವೆಲ್ಲ ಮೆಚ್ಚಿಬಿಟ್ಟು ನಮ್ಮ ಸಂಘಟನೆ ಸೇರಬೇಕು, ನಮಗೆ ನಾಳೆ ಒಳ್ಳೆಯದೊಂದು ಕೆಲಸ ಆಗ್ಬೋದು, ನಮ್ಮ ಉದ್ಧಾರ ಆಗ್ಬೋದು ಅಂತ ನಿಮ್ಮ ಮನಸ್ಸಿಗೆ ಹೋಗ್ಬಿಟ್ಟು ನೀವೇ ನಮ್ಗೆ ಕಸ್ಕೊಂಡಿದ್ರಿ. ಇಲ್ಲಿಗೆ ಭಾಳ ಸಂತೋಷ. ಸಾಮಾನ್ಯವಾಗಿ ನಾವು ಎಲ್ಲೇ ಹೋದ್ ಕೂಡ ನಾವು 50, 100, 150 ಜನ ಇರ್ತೀವಿ. ಯಾಕೆ ನಮ್ಮ ಸಂಘಟನೆ ಈಗ ಆಲ್ರೆಡಿ ಸುಮಾರು 300-400 ಜನ ಮೇಲಿದ್ದಾರೆ ಇಲ್ಲಿವರೆಗೆ. ಬಟ್ ಈ ಸಂಘಟನೆ ಸೇರಿ ಒಂದು ರೂಪಿಸಿದ್ದಾರೆ, ನಿಯಮಗಳಿದ್ದಾರೆ. ಆ ನಿಯಮಗಳಂದ್ರೆ ಅಂಥದ್ದೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ದೊಡ್ಡ ದೊಡ್ಡದೇನು ಆಕಾಶಕ್ಕೆ ಏನೇ ಹಾಕಬೇಕು ಅಂಥವೇನಿಲ್ಲ, ಭಾಳ ಈಸಿ ಇದೆ. ಅದನ್ನು ನೀವೆಲ್ಲರೂ ಕೂಡ ಸ್ವಲ್ಪ ಒಂದು ಇದನ್ನು ನಡ್ಕೊಂಡು ಹೋದರೆ ಪ್ರತಿಯೊಬ್ಬರು ಜಾಯ್ನ್ ಆಗ್ಬೋದು. ಜಾಯ್ನ್ ಆದಮೇಲೆ ಎಲ್ಲರಿಗೂ ಕೊಡೋಕ್ಕಾಗಿ 100% ಬರಲೇಬೇಕಿಲ್ಲ, ಆಗೋದಿಲ್ಲ, ಹಾಗೇನಿಲ್ಲ. ಆ ನಿಯಮನ ಓದ್ತೀನಿ, ಆ ನಿಯಮ ಮೇಲೆ ನಾವು ಕೇಳ್ಕೊಳ್ಳಿ. ಅದಾದಮೇಲೆ ಸಂಘಟನೆ ನಾವು ಸೇರ್ಪಡೆ ಮಾಡ್ಕೊಳ್ಳುವ. ಫಸ್ಟ್ ನಿಯಮ ನಮ್ಮದು ಸಾಗರ ತಾಲೂಕು ರೈತ ಸಂಘಕ್ಕೆ ಸೇರ್ಪಡೆ ಆಗಲು ಕಡಿಮೆ ಅಂದರೆ 21 ವರ್ಷ ಆಗಿದೆ. ಹಂಗಂತ ನಿಮ್ಮ ಸರ್ಟಿಫಿಕೇಟ್ ಬೇಕು, ನಿಮ್ದು ಡಿಗ್ರೀಸ್ ಇದ್ಬೇಕು ಹಂಗೆ ಕೇಳೋದಿಲ್ಲ. ಸಾಮಾನ್ಯವಾಗಿ 21 ವರ್ಷ ಮೇಲ್ಪಟ್ಟು ಇರಬೇಕು. ಅದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇದೆ. ನಾವು ಸೇರಿಸ್ಕೊಳ್ಳೋದಿಲ್ಲ, ಕ್ರಮ ಇದ್ದಂಥವರಿಗೆ. ಅದು ನಿಮಗೆ ಸ್ವಲ್ಪ ಜವಾಬ್ದಾರಿ ಇದೆ. ಎರಡನೇದು, ರೈತ ಸಂಘಕ್ಕೆ ಸೇರ್ಪಡೆಯಾಗಲು ಪಾಸ್ಪೋರ್ಟ್ ಸೈಜಿಂದ ಒಂದು ಫೋಟೋ ಕಾಗಬೇಕು. ಒಂದು ಫೋಟೋ ನಿಮ್ಮದು, ಒಂದು ಫೋಟೋ, ಒಂದು ಆಧಾರ್ ಕಾರ್ಡ್. ಅದು ಇವತ್ತೇ ಬೇಕಂತಲ್ಲ, ನೀವು ನಿಮ್ಮ ಅಡ್ಜಸ್ಟ್ರಿಗೆ ಕೊಟ್ಟು ಅಡ್ಡಿಲ್ಲ, ಆಮೇಲೆ ತಗೊಳ್ತೀವಿ. ಸಿಂಪಲ್. ಮೂರನೇದು, ಯಾವುದೇ ರೀತಿಯಲ್ಲಿ ರೈತರಿಗೆ ಸಂಬಂಧಪಟ್ಟ ಚಳವಳಿಗೆ ಕರೆ ಕೊಟ್ಟಾಗ ಸಮಯಕ್ಕೆ ಸರಿಯಾಗಿ ಬರಬೇಕು. ಯಾವುದೇ ನಮ್ಮ ಕರೆ ಚಳವಳಿ ಇದ್ದಾವಾಗ ಮ್ಯಾಕ್ಸಿಮಮ್ 100 ಬರಬೇಡ, ಮ್ಯಾಕ್ಸಿಮಮ್ ಎಷ್ಟು ಆಗೋದು ಬರಬೇಕಾಗ್ತದೆ. 4 ಪ್ರತಿಯೊಬ್ಬ ಪದಾಧಿಕಾರಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟು. ನಮ್ಮಲ್ಲಿ ಶಿಸ್ತು ಬೇಕು, ಶಾಂತಿ ಬೇಕು. ಏನಾದರೂ ಈ ಎಲಿಮೆಂಟ್ರಿ ಮಧ್ಯೆ ಹೆಂಗೆ ಮಾಡ್ಕೊಂಡು ಏನಾದ್ರು ಡಿಸ್ಟರ್ಬ್ ಹಂಗೆ ಆಗಬಾರ್ದು. ಆ್ಯಕ್ಚುಲಿ ನಾವೆಲ್ಲ ಒಗ್ಗಟ್ಟಿಂದ ಹೋದರೆ ಮಾತ್ರ ನಮ್ಮ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಇವತ್ತು ಸಾಗರ ತಾಲೂಕಲ್ಲಿ ಹಸು ಸಾವಿರವನ್ನು ನೋಡಿದರೆ ಹೋಗ್ಬಿಟ್ಟು ಅಧಿಕಾರಿಗಳು ಎದ್ದಿರ್ತಾರೆ. ಯಾಕಾಗಿ? ದಿಸ್ ಇಸ್ ಬಿಕಾಸ್ ಆಫ್ ಈ ಸಂಘಟನೆ ಒಂದು ತಾಕತ್ತು. ಅದು ಬಿಟ್ಟರೆ ಬೆದ್ದು ಯಾವುದೂ ಇಲ್ಲ. ಸುಮ್ಮನೆ ನೀವು ಕೂಡ ಒಂದು ಹಾಕೊಂಡು ಹೋಗ್ಕೊಂಡು ಕೊಡೋದ ಗೌರವನೇ ಬೇರೆ ಆಗಿದೆ. ಅದು ಇವ್ರಿಗೆ ಗೊತ್ತಾಗಿದೆ. ಇದು ಯೋಗಾನ ಯೋಗ. ನಮ್ಗೆ ಇವರಿಗೆ ಮೂಲಕ ಹೆಂಗೆ ಹಾಕೋ ಯೋಗಾನ ಯೋಗ. ನಾವು ಯಾವುದೇ ಕೆಲಸ ಬಂದಿದ್ದೀವಿ, ಅವರು ಬಂದಿದ್ರು, ಅಲ್ಲಿ ಪರಿಚಯ ಆಗಿ ಆಮೇಲೆ ಅವತ್ತೇ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಂದರೆ ಇದನ್ನು ವರ್ಷ ನಾವು ತೊಗೊಂಡಿಲ್ಲ. ಇದರಾಗ ನಮ್ಮ ವರ್ಚಸ್ಸು ಏನಿದೆ, ನಮ್ಮ ತಾಕತ್ತು ಏನಿದೆ, ನಮ್ದಲ್ಲ, ನಮ್ಮ ಸಂಘಟನೆದು. ಅದಕ್ಕೆ ನೀವು ಸೇರ್ತವೆ ಇನ್ನೂ ಬರ ಬರ್ತದೆ. ಈಗ ಒಬ್ಬರನ್ನ ಮಾಡಲಿಕ್ಕೆ ಅರ್ಥಲ್ಲ, ಇದು ಇಬ್ಬರನ್ನ ಮಾಡಲಿಕ್ಕೆ ಅರ್ಥಲ್ಲ. ನಮಗೆ 1000 ಜನ ಬೇಕಾಗ್ತದೆ. ಸಂಘಟನೆ ಆಗ್ಬೇಕಾದ್ರೆ 1000 ಜನ ಬೇಕು, ಲಕ್ಷ ಜನ ಬೇಕು. ಈಗ ನಮ್ಮ ಅಧ್ಯಕ್ಷ ಇವರು ಹೇಳಿದ್ರು, ಉಪಾಧ್ಯಕ್ಷರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ರು, ಇದು ತಾಲೂಕು ಮಟ್ಟದ ಒಂದೇ ಅಲ್ಲ, ತಾಲೂಕು ಮಟ್ಟ ಅಂದರೆ ಜಿಲ್ಲಾ ಮಟ್ಟಕ್ಕೆ ಇಳಿದಿದ್ದೀವಿ. ಜಿಲ್ಲಾವನ್ನು ಬಿಟ್ಟು ಇನ್ನು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ಇಂಥ 1000 ಊರುಗಳಲ್ಲಿ ನಾವು ಹೋಗಲೇಬೇಕಾಗ್ತದೆ. ಒಂದು ಸೇರಿಸ್ಕೊಂಡು ಆವಾಗ ಮಾತ್ರ ಸಾಧ್ಯ ಆಗ್ತದೆ. ಸಂಘದ ಜಿಲ್ಲಾಧ್ಯಕ್ಷರಾದ ದಿನೇಶ್ ಶಿರ್ವಾರ್ ಅವರೇ ಹಾಗೂ ಉಪಾಧ್ಯಕ್ಷರಾದ ರಮೇಶ್ ಕರಡಿ ಅವರೇ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಹೊಯ್ಸಳ ಅವರೇ ಹಾಗೂ ತಾಲೂಕು ಅಧ್ಯಕ್ಷರಾದ ರಾಮಚಂದ್ರಪ್ಪ ಮನೆಘಟ್ಟ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರೇ ಹಾಗೂ ಹೆಂಗೇರಿ ಗ್ರಾಮದ ರೈತ ಸಂಘದ ಎಲ್ಲ ಸೇರ್ಪಡೆ ಆಗ್ತಕ್ಕಂಥ ಬಂದಂಥ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ರೈತ ಸಂಘವನ್ನು ಹೇಗಿರಬೇಕು ಅಂತಂದರೆ, ರೈತ ಇವತ್ತು ನಾವೊಂದು ಭೂಮಿಯಲ್ಲಿ ಹೇಗೆ ಭತ್ತವನ್ನು ಬೆಳಿತೀವಿ, ಅದರಿಂದ ಒಳ್ಳೆ ಫಸಲನ್ನು ತೆಗೆಯೋಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವಿ, ಅದೇ ರೀತಿ ಇದರಿಂದ ಒಂದು ಒಳ್ಳೆ ಫಸಲನ್ನು ತೆಗಿಬೇಕು. ಒಂದು ಮರವನ್ನು ನಟ್ಟಿದ್ದೀವಿ ನಾವೀಗ, ಆ ಮರದಿಂದ ಒಳ್ಳೆ ಫಸಲನ್ನು ಮಾತ್ರ ಫಸಲು ತೆಗೆಯೋಕ್ಕೆ ಪ್ರಯತ್ನ ಮಾಡಬೇಕು. ಸುಮ್ಮನೆ ನೆಟ್ವಿ ಅಲ್ಲ, ಅದರಿಂದ ಒಳ್ಳೆ ಫಸಲು ಬರಬೇಕು ನಮಗೆ. ಈ ರೈತ ಸಂಘ ನಮಗೆ ಒಂದು ಅನ್ನ ಕೊಡುವಂಥ ಹಾಗೆ ಊಟ ಗದ್ದೆ ಇದೆಯೋ ಹಾಗೆ ಇದು ನಮಗೆ ಶಕ್ತಿ ಇದ್ದಂಗೆ. ಇವತ್ತು ನೀವು ರೈತ ಸಂಘ ಇಲ್ಲದೆ ಬೇರೆ ಯಾವುದೇ ರೀತಿ ಒಂದು ಆಫೀಸಿಗೆ ಹೋದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಕೆಲಸ ಮಾಡ್ತಾರೆ ರಾಜಕಾರಣಿಗಳ ಹಿಂದೆ ಹೋದರೆ ನಿಮ್ಗೆ ಕೆಲಸ ಮಾಡೋಕ್ಕೂ ಕೊಡೋಲ್ಲ. ಇವತ್ತೇನಾಗಿದೆ ಅಂದರೆ ರೈತರಿಗೆ ಮೂಲಭೂತವಾಗಿ ಸಿಗಬೇಕಾದಂಥದ್ದು ಸಿಗ್ತಾ ಇಲ್ಲ. ಕಾರಣ ರಾಜಕಾರಣ. ಇವತ್ತು ರೈತರಿಗೆ ಹಳ್ಳಿಗಳಿಗೆ ಏನು ಸಿಗಬೇಕು? ರಸ್ತೆ, ಬೀದಿ ದೀಪ, ಶಾಲೆಗಳು, ಮತ್ತು ರೈತರಿಗೆ ಅವರ ಸ್ವಂತ ಜಮೀನಿಗೆ ಸಿಗ್ತಕ್ಕಂಥ ಭದ್ರತೆ,
ಇವಿಷ್ಟು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಅಂಥ ಸರ್ಕಾರಗಳು ಹೇಗೆ ಬೇಕು? ನಮ್ಮ ರೈತ ಸಂಘದ ಮೇಲೆ ಹಲವಾರು ಕೇಸ್ಗಳಾಗಿವೆ. ಅಕ್ರಮ ಕೂಟ ಅಂತಲೂ ಕೂಡ ಕೇಸ್ ಆಗಿದೆ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಯಾರು ಹೆದರಲಿಲ್ಲ. ನಾವು ಕೂಡ ಜೈಲಿಗೆ ಹೋಗಿ ರೆಡಿ ಇದ್ವಿ. ನಮ್ಮವ್ರ ಮೇಲೆ 11 ಜನರ ಮೇಲೂ ಕೂಡ ಕೇಸ್ ಆಗಿದೆ, 14 ಜನರ ಮೇಲೂ ಕೇಸ್ ಆಗಿದೆ. ಅದು ಮಾಡಿರೋದು ಇದೇ ರಾಜಕೀಯ ಪಿತೂರಿ ಅಂತ. ಅದಕ್ಕೆ ಹಂಗಂತ ನಾವು ಹೆದರಲಿಲ್ಲ. ರಾಜಕಾರಣಿಗಳ ಮೇಲೂ ಸಿಟ್ಟು ಹೊಡೆದಿದ್ದೀವಿ. ಹಾಗಾಗಿ ರೈತ ಸಂಘ ಆದಷ್ಟು ನೀವು ಎಷ್ಟು ಮಟ್ಟಿಗೆ ಬೆಳೆಸ್ತೀರೋ ಅದು ನಿಮ್ಮನ್ನೇ ಬೆಳೆಸ್ತದೆ. ಇಲ್ಲ ಅಂದರೆ ನಾವು ಹಿಂಗೆ ನೀವು ಹಿಂಗೆ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಇನ್ನು ಮುಂದೆ ನಾವು ನೀವು ಎಲ್ಲ ಸೇರಿ ರೈತ ಸಂಘವನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಸೋಣ ಅಂತ ಹೇಳ್ತಾ, ಹಾಗೂ ರೈತ ಸಂಘ ಸೇರಲಿಕ್ಕೆ ಇಚ್ಛೆ ಇದ್ದವರು ನೀವು ಸೇರಿ ನಾಳೆ ಬಿಟ್ಟು ಹೋಗೋರಾದರೆ ಬೇಡ. ಯಾಕೆಂದರೆ ಭಾಳಷ್ಟು ಕಡೆ ಸೇರಿಸಿ ಕೆಲಸ ಆದಮೇಲೆ ದೊಡ್ಡ ದೊಡ್ಡ ಹೋರಾಟ ಮಾಡಿ 50-100 ಜನ ಸೇರಿ ತಮ್ಮ ಕೆಲಸ ಆಯ್ತು ಅಂತ ಮನೆ ಕುಂತವ್ರು ಇರ್ತಾರೆ. ಈಗ ಸರಿಯಾಗಿ ಅವ್ರಿಗೆ ಊಟ ಬಿದ್ದಿದೆ, ಈಗ ಮತ್ತೆ ಬರೋಕ್ಕೆ ರೆಡಿ ಆಗಿದ್ದಾರೆ. ನಾವಂತ ಯಾವ ಕಾರಣಕ್ಕೂ ಸೇರಿಸ್ಕೊಂಡಿಲ್ಲ. ನೀವು ಈಗಲಾದರೂ ಅಷ್ಟೇ 4 ಜನ ಬರ್ರಿ, 2 ಜನ ಬರ್ರಿ, ಕರೆಕ್ಟಾಗಿ 100 ಜನ ಬರ್ಬೇಕಾ, 10 ಜನ ಬರ್ರಿ. ನಾವು ಕರೆದಾಗ 10 ಜನನೂ ಬರಲಿಲ್ಲ ಅಂದರೆ ನಾವು ಬಂದು ಮಾಡಿದ ಕೆಲಸ ಸಾರ್ಥಕ ಆಗಲ್ಲ. ಯಾಕೆಂದರೆ ನಾವಿಲ್ಲಿ ನಿಮ್ಮ ಹೆಂಗೇರಿ ವಿಚಾರವನ್ನು ನಾವು ತಗೊಂಡಾಗ ಯಾರ ಹತ್ರನೂ ₹1 ಚಹಾ ಕೊಡ್ದಿಲ್ಲ. ₹1 ತಗೊಂಡಿದ್ದೀವಿ ಸರ್ ಯಾರ ಹತ್ರ? ನಾನು ನಮ್ಮ ಸ್ವಂತ ಖರ್ಚಿನಲ್ಲಿ ಬಂದು ಮಾಡಿದ್ದ ಕೆಲಸ. ಹಾಗಾಗಿ ನೀವು ಬೇರೆ ಸಮಸ್ಯೆಗಳು ಬಂದಾಗ ನೀವು ಹಾಗೆ ಬರಬೇಕು. ಬರಲಿಲ್ಲ ಅಂದರೆ ಬೇರೆ ನಮ್ಗೆ ಹೆಂಗೆ ಬರ್ತಾರೆ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಲ್ಲ. ಈ ಗ್ರಾಮಕ್ಕೆ ನಮ್ಮನ್ನು ಕರೆದು ಇಂಥ ಒಂದು ದೊಡ್ಡ ಒಂದು ವೇದಿಕೆಯನ್ನು ರೆಡಿ ಮಾಡಿದ್ದೀರಾ. ತಾವು ಕೂಡ ಸೇರ್ಪಡೆ ಆಗ್ತೀರಾ. ನಿಮ್ಮಿಂದ ನಮಗೊಂದು ಶಕ್ತಿ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶುರು ಮಾಡಿರಿ. ಕನಗೇರಿ ಗ್ರಾಮಸ್ಥರಲ್ಲಿ ವಿನಂತಿ, ಇವತ್ತೇನೋ ರೈತ ಸಂಘದವ್ರು ಬಂದರು, ನಮ್ಮನ್ನು ಏನೋ ಒಗ್ಗಟ್ಟು ಮಾಡಿದರು. ದೊಡ್ಡಕ್ಕೆ ಮಾತಾಡ್ರಿ. ಇಷ್ಟಕ್ಕೆ ಅಲ್ಲ ನಮ್ಮದು. ಅವರ ಜೊತೆಗೆ ನಾವು ಸಂಘಟನೆ ಆಗಬೇಕು, ಅವ್ರ ಜೊತೆಗೆ ಹೋರಾಟಕ್ಕೆ ಸ್ಪಂದಿಸಬೇಕು. ಆ ಹೋರಾಟವೇ ನಮ್ಮ ಉದ್ಯೋಗ ಆಗಬೇಕು, ಗುರಿ ಆಗಬೇಕು. ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕೆ ನಾವು ಎಲ್ಲ ರೀತಿ ಗುರಿಯನ್ನು ನಾವು ಹೊಂದಿರಬೇಕು. ಮತ್ತು ಇಷ್ಟಕ್ಕೆ ನಾವು ನಮ್ಮೂರಿನವ್ರು ಎಲ್ಲರಿಗೂ ಒಳ್ಳೆ ಖುಷಿ ಇದೆ ಇವರು ಬಂದು. ಯಾಕಂದರೆ ನಾವು ಈಗ ರೈತ ಸಂಘ ಬಂದು ನಮಗೊಂದು ಶಕ್ತಿ ತುಂಬಿದೆ ಇಲ್ಲಿ. ನಿಮ್ಮ ಒಂದು ಮಾತಿಗೆ, ನಿಮ್ಮ ಒಂದು ಇದಕ್ಕೆ, ನಮ್ಮ ಒಂದು ಹೋರಾಟಕ್ಕೆ ನಮ್ಮನ್ನು ಎಲ್ಲರಿಗೂ ಕೂಡ, ಅದಕ್ಕೋಸ್ಕರ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಮನೆಯವರಿದ್ದ ಹಾಗೆ ಇದ್ಕೊಂಡು ಒಂದು ಸಂಸಾರ ಒಳ್ಳೆ ರೀತಿಯಿಂದ ನಡೆಸೋದಕ್ಕೆ ಹಲವಾರು ತೊಂದರೆಗಳು ಬರುತ್ತೆ. ಆ ತೊಂದರೆಯೆಲ್ಲ ನಿಭಾಯಿಸೋದಕ್ಕೆ ಈ ಸಂಘಟನೆ ಒಳ್ಳೆಯದು ಅಂತ ಹೇಳಿ ನಮ್ಮ ಭಾವನೆ. ನಮ್ಮ ಊರಿನಲ್ಲಿ ಇನ್ಮೇಲೆ ಕೂಡ ನಾವೆಲ್ಲ ಅಣ್ಣ ತಮ್ಮಂದಿರ ರೀತಿಯಲ್ಲೇ ಇರಬೇಕು, ಒಗ್ಗಟ್ಟಿರಬೇಕು. ನಮ್ಮಲ್ಲಿ ಯಾವತ್ತೂ ಅಷ್ಟೇ ಒಗ್ಗಟ್ಟಿದ್ದರೆ ಏನು ಸಾಧನೆ ಬೇಕಾದರೂ ಮಾಡ್ಬೋದು. ನಾವು ರೈತರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡಿಬಹುದು, ಅಥವಾ ಇಲಾಖೆ ವತಿಯಿಂದ ಏನಾದರೂ ಬೇಕಾದರೂ ಅದನ್ನು ಕೂಡ ನಾವು ಒಗ್ಗಟ್ಟಿನಲ್ಲಿ ಪಡಿಬಹುದು ಅನ್ನೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಇದೇ ರೀತಿ ನಿಮ್ಮ ಜೊತೆಗೆ ನಾವು ಕೂಡ ಇರ್ತೀವಿ, ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ. ಮತ್ತು ಇದಕ್ಕೆ ಒಳ್ಳೆಯ ಗೌರವವನ್ನು ನಾವು ಎಲ್ಲರೂ ಕೊಡೋಣ. ಯಾಕಂದರೆ ಈ ಹಸಿರು ಶಾಲಿನ ಒಂದು ಮಹತ್ವನೇ ಬೇರೆ ಇರ್ತದೆ, ಅದಕ್ಕೆ ಗೌರವ ಇದೆ. ಈಗ ಒಂದು ಕಮಿಟಿಯಲ್ಲಿ ಒಬ್ಬರು ಅಧ್ಯಕ್ಷರು ಇದ್ದಾರೆ ಅಂದರೆ ಆ ಅಧ್ಯಕ್ಷರು ಯಾವ ರೀತಿಯೇ ಇರಲಿ, ಆದರೆ ಆ ಕುರ್ಚಿಗೆ ಒಂದು ಬೆಲೆ ಇದೆ. ಆ ಸ್ಥಾನದಲ್ಲಿ ನಾವು ಕೂರಬೇಕಾದ್ರೆ ಆ ಗೌರವ ನಾವು ಇಟ್ಟುಕೊಂಡು ಕೂರಬೇಕು. ಈ ಸಂದರ್ಭದಲ್ಲಿ ಹೊಯ್ಸಳ ಗಣಪತಿಯಪ್ಪ, ಶಿವರಾಜ್, ಸೋಮಶೇಖರ್, ಕೃಷ್ಣಮೂರ್ತಿ, ಚಂದ್ರು, ಕಿರಣ್ ಕುಮಾರ್, ದೇವರಾಜ್ ಇನ್ನಿತರರು ಹಾಜರಿದ್ದರು. ಹೆನಗೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ 50ಕ್ಕೂ ಹೆಚ್ಚು ಜನರು ರೈತ ಸಂಘವನ್ನು ಸೇರ್ಪಡೆಗೊಂಡರು. ಸಾಗರ ತಾಲೂಕಿನ ಎಡಚಿಗಳೆ ಮನೆಯಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಯೋರ್ವ ಛದ್ಮವೇಷ ಸ್ಪರ್ಧಾ ವಿಭಾಗದಲ್ಲಿ ಕೊರಗಜ್ಜನ ಪಾತ್ರ ಮಾಡುವ ಮೂಲಕ ಗಮನ ಸೆಳೆದರು.
ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.